ಆಮೇಲೆ ಮುಂದೆ ಬಂದಿರೋದು ಒಂದು ಸ್ತೋತ್ರದ ಮಹಿಮೆ. ಒಮ್ಮೆ ದೇವೇಂದ್ರ ತನ್ನ ಮನೆಯಲ್ಲಿ ಕೂತಾಗ ಅವನನ್ನು ನೋಡಲಿಕ್ಕೆ ಅಂತ ಬೃಹಸ್ಪತ್ಯಾಚಾರ್ಯರು ಬರ್ತಾರೆ. ಬೃಹಸ್ಪತ್ಯಾಚಾರ್ಯರು ಬಂದಾಗ ದೇವೇಂದ್ರ ಎದ್ದೇಳಲಿಲ್ಲ. ಯಾರೇ ಮನೆಗೆ ಬಂದರೆ, ಒಬ್ಬ ಅತಿಥಿ ಬಂದರೆ ದೃಷ್ಟಿಂ ದದ್ಯಾತ್ ಮನೋದದ್ಯಾತ್ ವಾಚಂ ದದ್ಯಾಚ್ಚ ಸೂನೃತಾಂ ಉತ್ಥಾಯ ಚಾಸನಂ ದದ್ಯಾತ್ ಏಷ ಧರ್ಮ ಸನಾತನಃ. ದೃಷ್ಟಿಂ ದದ್ಯಾತ್, ದೃಷ್ಟಿ ಕೊಟ್ಟು ಮಾತಾಡಬೇಕು. ಮನೋದದ್ಯಾತ್, ಮನಃಪೂರ್ವಕವಾಗಿ ಮಾತಾಡಬೇಕು. ವಾಚಂ ದದ್ಯಾಚ್ಚ ಸೂನೃತಾನ್, ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಒಂದು ಒಳ್ಳೆಯ ಮಾತು. ಉತ್ಥಾಯ ಚಾಸನಂ ದದ್ಯಾತ್, ಆಸನ ಕೊಡಬೇಕು. ಇದು ಸನಾತನ ಧರ್ಮ. ಬೃಹಸ್ಪತ್ಯಾಚಾರ್ಯರಂಥ ಪುರೋಹಿತರು ಬಂದಾಗ ದೇವೇಂದ್ರ ಎದ್ದೇಳಲಿಲ್ಲ, ಅವರನ್ನು ಸ್ವಾಗತ ಮಾಡಲಿಲ್ಲ. ಅರ್ಧದವರೆಗೆ ಬಂದರೂ ಬೃಹಸ್ಪತ್ಯಾಚಾರ್ಯರು ವಾಪಸ್ ಹೋಗಿಬಿಟ್ಟು, ಇವನು ನನ್ನನ್ನು ತಿರಸ್ಕಾರ ಮಾಡ್ತಿದ್ದಾನೆ ಅಂತ ವಾಪಸ್ ಹೋದರು. ಯಾಕೆ ಬಂದಿದ್ದರೂ ಗೊತ್ತಿಲ್ಲ. ದೇವೇಂದ್ರನಿಗೆ ಚಿಂತೆ ಆಯಿತು, ಅವರು ಬರಲೇ ಇಲ್ವಲ್ಲ, ವಾಪಸ್ ಹೋದರು. ಇವನೇ ಹೋದ, ಅವರನ್ನು ಕಂಡು ಬರೋಣ ಅಂತ ಹೋದರೆ ಮನೆಯಲ್ಲಿ ಬೃಹಸ್ಪತ್ಯಾಚಾರ್ಯ ಇದ್ದರೂ ಕಣ್ಣಿಗೆ ಬೀಳಲಿಲ್ಲ. ಗುರು ಅಸ್ತ ಆಗೋದು ಅಂದರೆ ಇದೆ, ಕಣ್ಣಿಗೆ ಬೀಳಲಿಲ್ಲ. ಏನು ಮಾಡಬೇಕು? ವಾಪಸ್ ಬಂದ. ಇದು ಗೊತ್ತಾಯಿತು ದೈತ್ಯರಿಗೆ. ಇಂದ್ರನಿಗೆ ಗುರುಬಲ ತಪ್ಪಿದೆ. ಗುರುಬಲ ಇಲ್ಲ ಅಂತಾದರೆ ಅವನು ಸೋತಾಗೆ ಲೆಕ್ಕ ಜೀವನದಲ್ಲಿ. ಗುರುಬಲ ತಪ್ಪಿದೆ, ನಾವೀಗ ಯುದ್ಧಕ್ಕೆ ಹೋಗೋಣ ಅಂತ ಶುಕ್ರಾಚಾರ್ಯರನ್ನ ಮುಂದಿಟ್ಟುಕೊಂಡು ಅವರ ಕೈಯಿಂದ ಆಶೀರ್ವಾದ ಪಡೆದು ದೈತ್ಯರು ಯುದ್ಧಕ್ಕೆ ಬಂದರು. ದೇವೇಂದ್ರ ಸೋತು ಹೋದ. ಸಣ್ಣ ವಿಚಾರ. ಬೃಹಸ್ಪತ್ಯಾಚಾರ ಬಂದಾಗ ಬನ್ನಿ ಅಂತ ಒಂದು ಮಾತು ಕರೆದ್ರಾಗಿ ಹೋಗ್ತಿತ್ತು, ಕರೀಲಿಲ್ಲ, ಇಷ್ಟೆಲ್ಲ ಅನಾಹುತ ಆಯಿತು. ಇಂದ್ರನ ಪುಣ್ಯವನ್ನೆಲ್ಲ ಬೃಹಸ್ಪತ್ಯಾಚಾರ ಕಸ್ಕೊಂಡು ಹೋದರು, ಆದ್ದರಿಂದ ಸೋತು ಹೋದ. ಶಾಸ್ತ್ರದ ಮಾತು ಒಂದಿದೆ, ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧ ಗೌರವ ಗಚ್ಚತಿ. ಒಂದು ಮನೆಗೆ ಒಬ್ಬ ಬಂದಾಗ ಅವನನ್ನು ಅರ್ಚನೆ, ಪೂಜೆ, ಸತ್ಕಾರ ಮಾಡಿದರೆ ಅವನು ಹೇಗೆ ಹೋಗ್ತಾನೆ ಅಂದರೆ ದುಗ್ಧ ಗೌರವ ಗಚ್ಚತಿ. ಮನೆ ಮುಂದೆ ಬಂದು ಒಂದು ಹಸು ಬಕೀಟ್ ತುಂಬ ಹಾಲು ಕೊಟ್ಟು ಖಾಲಿ ಕೆಚ್ಚಲು ಮಾಡ್ಕೊಂಡು ಹೋಗ್ತದಲ್ಲ, ಹಾಗೆ ಹೋಗ್ತಾನಂತೆ ಒಬ್ಬ ಬ್ರಾಹ್ಮಣ ಬಂದರೆ. ತನ್ನ ಪುಣ್ಯವನ್ನೆಲ್ಲ ಯಜಮಾನನಿಗೆ ಧಾರೆ ಎರೆದು ಕೊಟ್ಟು ಹೋಗ್ತಾನೆ. ಯಾವಾಗ? ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧ ಗೌರವ ಗಚ್ಚತಿ. ಹಾಲು ಹಿಂಡಿ ಖಾಲಿ ಕೆಚ್ಚಲಿನ ಹಸುವನ್ನು ಕಳಿಸಿದ ಹಾಗೆ ಅದು ಹೋದ ಹಾಗೆ ಹೋಗ್ತಾನೆ ಬ್ರಾಹ್ಮಣ. ಇಲ್ಲದೇ ಇದ್ದರೆ ಬಾವಿಯಲ್ಲಿ ಬಿದ್ದ ವಾಪೀ ಕೂಪ ತಟಾಕಾದವು ಗತಂ ಪಾತ್ರಂ ಜಲಾಶಯೇ ನಹಿ ರಿಕ್ತಂ ಸಮಾಯಾತಿ ವಿಪ್ರಪಾತ್ರಂ ತಥಾ ಸ್ಮೃತಂ. ವಿಪ್ರರನ್ನು ಪಾತ್ರ ಅಂತ ಕರೀತಾರೆ. ಬ್ರಾಹ್ಮಣರನ್ನ ಪಾತ್ರ, ಯೋಗ್ಯ ಪಾತ್ರಕ್ಕೆ ದಾನ ಮಾಡಬೇಕು. ಪಾತ್ರರ ಸಂಗಡ ಯಾತ್ರೆಯೇ ಚರಿಸುತ್ತಾ ಅಂತಾರೆ. ಪಾತ್ರ ಅಂತ ಯಾಕೆ ಕರೀತಾರೆ ಬ್ರಾಹ್ಮಣರನ್ನ ಅಂದರೆ, ನೀರಿದ್ದ ಬಾವಿಗೆ ಪಾತ್ರೆ ಬಿದ್ದರೆ, ಒಂದು ಬಕೆಟ್ ಬಿತ್ತು ನೀರಿದ್ದ ಬಾವಿಗೆ, ಅದನ್ನು ಮೇಲೆ ಎಳೆಯುವಾಗ ತುಂಬಿಕೊಂಡೇ ಬರೋದು, ಖಾಲಿ ಬರೋದಿಲ್ಲ. ವಾಪಿ ಕೂಪ ತಟಾಕಾದವು ಗತಂ ಪಾತ್ರಂ ಜಲಾಶಯೇ. ನೀರು ತುಂಬಿದ ಬಾವಿಯಲ್ಲಿ ಒಂದು ಕೊಡಪಾನ ಬಕೆಟು ಬಿದ್ದರೆ ನೀರು ತುಂಬಿಕೊಂಡೇ ಮೇಲೆ ಬರ್ತದೆ. ಹಾಗೆ ಉಳ್ಳವನ ಮನೆಗೆ ಒಬ್ಬ ಬ್ರಾಹ್ಮಣ ಅತಿಥಿಯಾಗಿ ಬಂದರೆ ತುಂಬಿಕೊಂಡೇ ಹೋಗ್ತಾನಂತೆ, ಖಾಲಿ ಕೈಯಲ್ಲಿ ಹೋಗೋದಿಲ್ಲ. ಏನಾದರೂ ತಾಂಬೂಲ ದಕ್ಷಿಣೆ ಕೊಟ್ಟರೆ ತೊಗೊಂಡು ಹೋಗ್ತಾನೆ, ಇಲ್ಲದೆ ಇದ್ದರೆ ಪುಣ್ಯನಾದರೂ ತೊಗೊಂಡು ಹೋಗ್ತಾನಂತೆ ಯಜಮಾನಂತ. ಅಂತೂ ಪಾತ್ರೆ ಹೇಗೆ ನೀರು ತುಂಬಿಕೊಂಡು ಮೇಲೆ ಬರ್ತದೋ ಹಾಗೆ ಬ್ರಾಹ್ಮಣರು ಕೂಡ ಪಾತ್ರೆಯಲ್ಲಿ ನೀರು ತುಂಬಿದ ಹಾಗೆ ಆ ಪುಣ್ಯವನ್ನು ಕಸ್ಕೊಂಡು ಹೋಗ್ತಾರೆ. ಬೃಹಸ್ಪತ್ಯಾಚಾರ್ಯ ಅದಕ್ಕೆ ಅವನನ್ನು ಪೂಜೆ ಮಾಡಿ ಇಂದ್ರ ಬೃಹಸ್ಪತ್ಯಾಚಾರ್ಯನ ಗೌರವಿಸಬೇಕಾಗಿತ್ತು. ಏನೂ ಮಾಡಲಿಲ್ಲ, ಹೊರಟ ಹಾಗೆ ಹೋಗಿಬಿಟ್ರು ಬೃಹಸ್ಪತ್ಯಾಚಾರ್ಯರು. ಇಂದ್ರನ ಪುಣ್ಯ ಎಲ್ಲ ಹೋಯಿತು, ಯುದ್ಧದಲ್ಲಿ ಸೋತು ಹೋದ. ಆವಾಗ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾನೆ, ಹೀಗಾಯಿತು ಪರಿಸ್ಥಿತಿ ಎಂದಾಗ ಬ್ರಹ್ಮದೇವರು ಹೇಳಿದರು, ಈಗ ನಿಮಗೆ ಗುರುಬಲ ಇಲ್ಲ, ಪುರೋಹಿತರು ಸಿಟ್ಟಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ಇನ್ನೊಬ್ಬರನ್ನ ಹೇಳ್ತೇನೆ ನಾನು, ವಿಶ್ವರೂಪಾಚಾರ್ಯರು ಅಂತ ಒಬ್ಬರಿದ್ದಾರೆ. ತದ್ವಿಶ್ವರೂಪಂ ಭಜತಾಶು ವಿಪ್ರಂ ತಪಸ್ವಿನಂ ತ್ವಾಷ್ಟ್ರಮಥಾತ್ಮವಂತಂ. ವಿಶ್ವರೂಪಾಚಾರ್ಯರು ಅಂತ ಮಂತ್ರಜ್ಞರಿದ್ದಾರೆ, ಅವರಲ್ಲಿ ಹೋಗಿ ನೀವು ಯಾಚನೆ ಮಾಡಿರಿ, ಅವರು ನಿಮ್ಮ ಕಾರ್ಯ ಮಾಡಿಕೊಡ್ತಾರೆ. ಹಾಗೆ ಇಂದ್ರಾದಿ ದೇವತೆಗಳೆಲ್ಲ ವಿಶ್ವರೂಪಾಚಾರ್ಯ ಹತ್ರ ಬಂದರು, ನೀವು ನಮಗೆ ಪುರೋಹಿತರಾಗಬೇಕು. ಬೃಹಸ್ಪತ್ಯಾಚಾರ್ಯ ಸಿಟ್ಟಾಗಿದ್ದಾರೆ, ಕಣ್ಣಿಗೆ ಬೀಳ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಅಸ್ತಂಗತರಾಗಿದ್ದಾರೆ, ಗುರುದಯ ಆಗೋ ತನಕನಾದರೂ ಒಬ್ಬರು ಬೇಕಲ್ಲ ಅಂತ ಕೇಳಿದಾಗ ವಿಶ್ವರೂಪಾಚಾರ್ಯರು
ಮೊದಲು ಸಂಕೋಚಪಟ್ಟರು, ಬಹಳ ಕಷ್ಟದ ಕೆಲಸ ಇದು, ಆದರೂ ಪ್ರಾಮಾಣಿಕವಾಗಿ ಸಾಧ್ಯವಾದಷ್ಟು ಮಾಡ್ತೇನೆ ಅಂತ ಹೇಳಿ ವಿಶ್ವರೂಪಾಚಾರ್ಯರು ಬಂದು ಇಂದ್ರನಿಗೆ ಪುರೋಹಿತರಾದರು. ಪುರೋಹಿತರಾಗಿ ಅವರು ಮಾಡಿದ್ದೇನು ಅಂದರೆ, ನಿನಗೆ ಜಯ ಬರಬೇಕು, ಯುದ್ಧದಲ್ಲಿ ಜಯ ಬರಬೇಕು. ಈಗ ಸೋತಿದ್ದಿ, ಯುದ್ಧದಲ್ಲಿ ಜಯಕ್ಕೋಸ್ಕರ ನಾರಾಯಣವರ್ಮ ಅನ್ನುವಂಥ ಒಂದು ಸ್ತೋತ್ರವನ್ನು ಉಪದೇಶ ಮಾಡ್ತೇನೆ. ಆ ನಾರಾಯಣವರ್ಮವನ್ನು ಪುರಶ್ಚರಣ ಮಾಡು, ಅಂದರೆ ಆವೃತ್ತಿ ಮಾಡಿ ಪಾರಾಯಣ ಮಾಡು. ಅದರಿಂದ ನಿನಗೆ ಪುನಃ ಸ್ವರ್ಗ ಸಿಂಹಾಸನ ಸಿಗ್ತದೆ, ಸಂಪತ್ತು ಬರ್ತದೆ, ಜಯ ಬರ್ತದೆ, ಎಲ್ಲವೂ ಆಗ್ತದೆ. ಮತ್ತು ಬರೀ ಯುದ್ಧದ ಜಯಕ್ಕೋಸ್ಕರ ಅಲ್ಲ, ಯಾವುದೇ ಸಮಸ್ಯೆ ಜೀವನದಲ್ಲಿ ಬರಲಿ ನಾರಾಯಣವರ್ಮ ಪಾರಾಯಣ ಮಾಡು. ನಾರಾಯಣಮಯಂ ವರ್ಮ ಸನ್ನಹ್ಯೇದ್ ಭಯ ಆಗತೆ. ಭಯ ಆಗತೆ, ಜೀವನದಲ್ಲಿ ಏನೇ ಭಯ ಬರಲಿ, ಸಮಸ್ಯೆ ಬರಲಿ, ಆತಂಕ ಉಂಟಾಗಲಿ, ನಾರಾಯಣವರ್ಮ ಪಾರಾಯಣ ಮಾಡಿದರೆ ತತ್ಕಾಲದಲ್ಲಿ ಪರಿಹಾರ ಸಿಗ್ತದೆ ಅಂತ ಹೇಳಿ ನಾರಾಯಣವರ್ಮ ಉಪದೇಶ ಮಾಡಿದರು. ಅದರ ಮಹಿಮೆಯನ್ನು ಹೇಳಿದರು. ಒಬ್ಬ ಬ್ರಾಹ್ಮಣ ಇದ್ದಂತೆ, ಆ ಕೌಶಿಕ ಗೋತ್ರದ ಬ್ರಾಹ್ಮಣ. ಆತನಿಗೆ ಮಕ್ಕಳಿಲ್ಲ, ಮದುವೆ ಇಲ್ಲ, ಮಕ್ಕಳಿಲ್ಲ, ಅಣ್ಣ ತಮ್ಮಂದರಿಲ್ಲ, ಅವರ ಮಕ್ಕಳಿಲ್ಲ, ಯಾರೂ ದಿಕ್ಕೇ ಇಲ್ಲ. ಅವನಿಗೆ ಸರ್ವಸ್ವ ಅಂದರೆ ನಾರಾಯಣವರ್ಮ. ದಿನ ಪಾರಾಯಣ ಮಾಡ್ತಿದ್ದ. ಒಂದಿನ ಪ್ರವಾಸಕ್ಕೆ ಹೋಗುವಾಗ ಮರುಭೂಮಿಯಲ್ಲಿ ಸತ್ತನಂತೆ. ನೀರಿಲ್ಲದೆ ಮರುಭೂಮಿಯಲ್ಲಿ ಸತ್ತ. ಯಾರೂ ಸಂಸ್ಕಾರ ಮಾಡುವವರೇ ಇಲ್ಲ. ಸತ್ತಿದ್ದಾನೋ ಬದುಕಿದ್ದಾನೋ ಅಂತ ಕೇಳುವವರೂ ಇಲ್ಲ. ನರಿ ನಾಯಿ ತಿಂದು ಅವನ ಎಲುಬಲ್ಲೇ ಬಿದ್ದಿತ್ತಂತೆ. ನೋಡಿ ಅವನಿಗೆ ಮೋಕ್ಷ ಆಯಿತು. ಮೋಕ್ಷ ಆಯಿತು ಅವನಿಗೆ. ಹೇಗೆ? ಒಬ್ಬ ಗಂಧರ್ವ ವಿಮಾನದಲ್ಲಿ ಹೋಗ್ತಾ ಆ ಎಲುಬನ್ನು ದಾಟಿದ್ನಂತೆ. ಎಲುಬು ದಾಟಿದ ಕೂಡಲೇ ವಿಮಾನ ಬಿತ್ತು. ಆಶ್ಚರ್ಯ ಆಯಿತು. ಯಾಕೆ ಬಿತ್ತು ವಿಮಾನ ಅಂತ ಕೇಳಿದ. ವಾಲಿಖಿಲ್ಯ ಅನ್ನುವ ಜಾತಿಯ ಋಷಿಗಳಿದ್ದರಲ್ಲಿ. ಅವರು ಯೋಗ ದೃಷ್ಟಿಯಿಂದ ನೋಡಿ ಹೇಳ್ತಾರೆ, ಇಲ್ಲಿ ನಾರಾಯಣವರ್ಮ ಪಾರಾಯಣ ಮಾಡಿದ ಒಬ್ಬ ಬ್ರಾಹ್ಮಣ ಸತ್ತ ಜಾಗ, ಅವನ ಎಲುಬಲ್ಲಿ ಭೂಗತ ಆಗಿದೆ, ಮಳೆ ಬಂದೆಲ್ಲ ಬಂದು ಮಣ್ಣಲ್ಲಿ ಸೇರಿಕೊಂಡಿದೆ, ನೀನು ಅದನ್ನು ದಾಟಿದೆ, ಅತಿಕ್ರಮಣ ಮಾಡಿದೆ, ಅದಕ್ಕೆ ವಿಮಾನದಿಂದ ಬಿದ್ದಿ. ಈಗ ನೀನು ಪ್ರಾಯಶ್ಚಿತ್ತ ಮಾಡಿಕೊಂಡು ಆ ಅಸ್ಥಿಯನ್ನು ಸರಸ್ವತಿ ನದಿಯಲ್ಲಿ ವಿಸರ್ಜನೆ ಮಾಡಿ ಕರ್ಮ ಮಾಡು ಅಂತ ಋಷಿಗಳು ಹೇಳಿದರು. ಆ ಗಂಧರ್ವ ಕರ್ಮ ಮಾಡಿದ, ಅವನಿಗೆ ಮೋಕ್ಷ ಆಯಿತು. ಆ ಗಂಧರ್ವ ಮಾಡಿದ ಅಂತ ಅಷ್ಟೇ ಅಲ್ಲ, ಗಂಧರ್ವಾಣಾಂ ಚಿತ್ರರಥ ಅಂತ ಗೀತೆಯಲ್ಲಿ, ಗಂಧರ್ವರ ಪೈಕಿ ಚಿತ್ರರಥನಲ್ಲಿ ಪರಮಾತ್ಮನ ವಿಭೂತಿ ರೂಪ ಇದೆ. ಅವನು ನಾರಾಯಣವರ್ಮ ಪಾರಾಯಣ ಮಾಡಿದ್ದರಿಂದ ವಿಭೂತಿ ರೂಪದಿಂದ ಗಂಧರ್ವನಲ್ಲಿದ್ದು ಚಿತ್ರರಥನಲ್ಲಿದ್ದು ಪರಮಾತ್ಮನೇ ಬಂದು ಸಂಸ್ಕಾರ ಮಾಡಿದ. ಅದರಿಂದ ನಾರಾಯಣವರ್ಮ ಸಿದ್ಧಿ ಇದ್ದವರಿಗೆ ಯಾವ ಭಯವೂ ಇಲ್ಲ. ಯಾರು ಏನೂ ದಿಕ್ಕಿಲ್ಲದೆ ಇದ್ದರೂ ಕೂಡ ಪರಮಾತ್ಮ ಆ ಸಮಯಕ್ಕೆ ಯಾರನ್ನೋ ತಂದು ಕಾರ್ಯ ಮಾಡಿಸ್ತಾನೆ. ಇಷ್ಟು ಮಹತ್ವ ಉಂಟು ಅಂತ ಹೇಳಿ ನಾರಾಯಣವರ್ಮ ಉಪದೇಶ ಮಾಡಿದರು. ಅದು ಕೇವಲ 23 ಶ್ಲೋಕ. ಗಾಯತ್ರಿ ಮಂತ್ರದ ಸಾರ. ಗಾಯತ್ರಿ ಮಂತ್ರದಲ್ಲಿರೋದು 23 ಅಕ್ಷರ. ತತ್ಸವಿತುರ್ವರೆಣ್ಯಂ, ನೆಮ್ ಅಂತ ಸಂಧಿ ಮಾಡೇ ಹೇಳಬೇಕು, ಆವಾಗ 23 ಅಕ್ಷರ ಆಗ್ತದೆ. ನಾರಾಯಣವರ್ಮದಲ್ಲಿರೋದು 23 ಶ್ಲೋಕ. ಒಂದೊಂದು ಶ್ಲೋಕ ಹೇಳುವಾಗ ಗಾಯತ್ರಿಯ ಒಂದೊಂದು ಅಕ್ಷರವನ್ನು ಬೀಜಾಕ್ಷರ ಮಾಡಿ ಒಂದೊಂದು ಅಕ್ಷರ ಹೇಳಿ ಒಂದೊಂದು ಶ್ಲೋಕ ಹೇಳಬೇಕು. ಆಗ ಅದು ಪವರ್ಫುಲ್ ಆಗ್ತದೆ. ಈಗ ಉದಾಹರಣೆಗೆ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ಅಂತ ಪ್ರಾರಂಭ ಆಗ್ತದೆ. ಗಾಯತ್ರಿ ಮಂತ್ರದಲ್ಲಿ ಮೊದಲನೇ ಅಕ್ಷರ ಯಾವುದು? ತತ್ಸವಿತುರ್ವರೆಣ್ಯಂ ತ. ಪಾರಾಯಣ ಮಾಡುವಾಗ ಓಂ ತಂ ಓಂ ಹೀಗೆ ಬೀಜಾಕ್ಷರ ಮಾಡಿ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮ ಪತಕೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂದಧಾನೋಷ್ಟಗುಣೋಷ್ಟಬಾಹು. ಒಂದು ಶ್ಲೋಕ. ಎರಡನೇ ಶ್ಲೋಕ ಹೇಳುವಾಗ ತತ್ಸ ಓಂ ಸಂ ಓಂ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾ ವಟುವಾ ಮನೋವ್ಯಾತ್ ತ್ರಿವಿಕ್ರಮಖ್ಯೇವತು ವಿಶ್ವರೂಪಃ. ತತ್ಸ ವಿ ಓಂ ವಿಂ ಓಂ ದುರ್ಗೇಶ್ವಟವ್ಯಾಜಿ ಮುಖಾದಿಷು ಪ್ರಭು ಪಾಯಾನ್ ನೃಸಿಂಹೋ ಸುರಯೂಥಪಾರಿ. ಹೀಗೆ ಹೇಳಬೇಕು. ಕೊನೆಗೆ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ತ ಅರ್ಧಾಕ್ಷರ, ಲೆಕ್ಕಕ್ಕಿಲ್ಲ. ಯಾ ಅನ್ನೋದು ಸ್ವರಸಹಿತವಾದ್ದು. ಓಂ ಯಾಂ ಓಂ ವಿದಿಕ್ಷು ದಿಕ್ಷೂರ್ಧ್ವಮಧ ಸಮಂತಾತ್ ಅಂತರ್ಬಹಿರ್ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕಭಯಂ ಸ್ವನೇನ
ಸ್ವತೇಜಸಾಗ್ರಸ್ತ ಸಮಸ್ತತೇಜಾ. ಈ ರೀತಿ 23 ಶ್ಲೋಕದ ನಾರಾಯಣ ವರ್ಮ ಪಾರಾಯಣ ಮಾಡಿದರೆ, ಒಂದೊಂದು ಅಕ್ಷರ ಗಾಯತ್ರಿಯನ್ನು ಬೀಜಾಕ್ಷರ ಮಾಡಿ ಹೇಳಿ ಪಾರಾಯಣ ಮಾಡಿದರೆ ಎಲ್ಲ ಭಯ ಪರಿಹಾರ. ಪರಮಾತ್ಮ ವರ್ಮ ಅಂದ್ರೇನು? ಕವಚ. ಭಗವಂತನ ರೂಪಗಳು, ಪರಮಾತ್ಮನ ಆಯುಧಗಳು, ಅವನ ಪಾರ್ಷದರು ಎಲ್ಲರೂ ನಮಗೆ ಕವಚದಂತೆ ಇದ್ದು ರಕ್ಷಣೆ ಮಾಡ್ತಾರೆ. ಇದು ನಾರಾಯಣ ವರ್ಮದ ಸ್ತೋತ್ರದ ಮಹತ್ವ. ಇದನ್ನು ಉಪದೇಶ ಮಾಡಿದರು ವಿಶ್ವರೂಪಾಚಾರ್ಯರು. ಇಂದ್ರ ಇದನ್ನು ಪಾರಾಯಣ ಮಾಡಿ ಜಯಗಳಿಸಿದ. ಇದು ಇಷ್ಟೇ ಅಲ್ಲ, ಇದಕ್ಕೆ ವ್ಯಾಖ್ಯಾನದಲ್ಲಿ ಇನ್ನೂ ಮಹತ್ವ ಹೇಳ್ತಾರೆ. ಈ ವಿಶ್ವರೂಪಾಚಾರ್ಯರು ದೇವೇಂದ್ರನಿಗೆ ಉಪದೇಶ ಮಾಡಿದ್ದು. ವಿಶ್ವರೂಪಾಚಾರ್ಯ ಗುರುಗಳು ದಧೀಚಿ ಋಷಿಗಳು, ಅವರು ನಾರಾಯಣ ವರ್ಮದ ಮೂಲ. ಅವರಿಂದ ವಿಶ್ವರೂಪಾಚಾರ್ಯರಿಗೆ ಬಂತು, ವಿಶ್ವರೂಪಾಚಾರ್ಯರಿಂದ ಇಂದ್ರನಿಗೆ ಬಂತು. ಒಮ್ಮೆ ವಿಶ್ವರೂಪಾಚಾರ್ಯ ಹೋದರು, ಅದೊಂದು ಕಥೆ. ವಿಶ್ವರೂಪಾಚಾರ್ಯ ಸತ್ತು ಹೋದರು. ಆವಾಗ ನಾರಾಯಣ ವರ್ಮ ಬಲ್ಲವರು ಇಬ್ಬರೇ ಇದ್ದರು, ಒಂದು ದಧೀಚಿ ಋಷಿಗಳು, ಒಂದು ದೇವೇಂದ್ರ. ಅಶ್ವಿನಿ ದೇವತೆಗಳು ಇಡೀ ಜಗತ್ತಿನ ವೈದ್ಯರು, ಅವರಿಗೆ ನಾರಾಯಣ ವರ್ಮ ಬೇಕಾಗಿದೆ. ಯಾಕೆಂದರೆ ನಾರಾಯಣ ವರ್ಮ ಇದ್ದರೆ ಯಂ ಪಶ್ಯತಿ ಚಕ್ಷುಷಾ ಪದಾವಾ ಸಂಸ್ಪೃಶೇತ್ ಸದ್ಯ ಸಾಧ್ವಸಾತ್ಸ ವಿಮುಚ್ಯತೆ. ನಾರಾಯಣ ವರ್ಮ ಪಾರಾಯಣ ಮಾಡುವವರು ರೋಗಿಗಳ ಮೇಲೆ ದೃಷ್ಟಿ ಹಾಕಿದರೆ ಅವರ ರೋಗ ವಾಸಿ ಆಗ್ತದಂತೆ. ಅವರ ಪಾದಸ್ಪರ್ಶ ಆದರೆ ಸಾಕು ರೋಗ ವಾಸಿ ಆಗ್ತದಂತೆ. ಅಷ್ಟು ಮಹತ್ವ ಇದೆ ನಾರಾಯಣ ವರ್ಮಕ್ಕೆ. ಅದಕ್ಕೆ ಅಶ್ವಿನಿ ಕುಮಾರರು ಜಗತ್ತಿನ ವೈದ್ಯರು. ನಮಗೂ ನಾರಾಯಣ ವರ್ಮ ಇದ್ದರೆ ಔಷಧಿ ಕೊಡುವವರು ನಾವು. ಔಷಧಿ ಕೊಡೋದ್ರ ಜೊತೆಗೆ ನಾರಾಯಣ ವರ್ಮ ಪಾರಾಯಣ ಮಾಡಿಕೊಟ್ರೆ ಇನ್ನೂ ಹೆಚ್ಚು ಪ್ರಭಾವಿ. ಅದಕ್ಕೆ ದಧೀಚಿ ಋಷಿಗಳ ಹತ್ರ ಬಂದರು ಅಶ್ವಿನಿ ಕುಮಾರ್, ನಮಗೆ ನಾರಾಯಣ ವರ್ಮ ಉಪದೇಶ ಮಾಡಿ ಅಂತ. ದಧೀಚಿ ಋಷಿಗಳು ಒಂದು ಹೋಮ ಮಾಡ್ತಾಯಿದ್ರು. ಹೋಮ ಮುಗಿಲಿ ಆಮೇಲೆ ಉಪದೇಶ ಮಾಡ್ತೇನೆ, 2 ಗಂಟೆ ಬಿಟ್ಟು ಬನ್ನಿ ಅಂದರು. ಇವರು ವಾಪಸ್ ಬಂದರು. ಇದನ್ನು ದೇವೇಂದ್ರ ನೋಡಿದ. ದೇವೇಂದ್ರನಿಗೆ ಕುತೂಹಲ, ಅಶ್ವಿನಿ ಕುಮಾರರು ದಧೀಚಿ ಋಷಿಗಳ ಆಶ್ರಮಕ್ಕೆ ಯಾಕೆ ಹೋಗಿದ್ದರು ಅಂತ ಕುತೂಹಲ. ಯಾರ್ದಾದ್ರೂ ಮನೆಗೆ ಹೋದರೂ ಕುತೂಹಲ, ಯಾಕೆ ಹೋಗಿದ್ದರು ಅವರು ಅಂತ. ಆ ಕುತೂಹಲ ತಾಳಲಾರದೆ ತಾನೇ ಬಂದುಬಿಟ್ಟೆ ಕೊನೆಗೆ ಇಂದ್ರ ದಧೀಚಿ ಋಷಿಗಳ ಹತ್ರ ಬಂದು, ಅಶ್ವಿನಿ ಕುಮಾರರು ಬಂದಿದ್ದರಲ್ಲ ಯಾಕೆ ಅಂತ ಕೇಳಿದ. ಅವರು ಇದ್ದದ್ದು ಹೇಳಿದರು, ಅವರಿಗೆ ನಾರಾಯಣ ವರ್ಮ ಉಪದೇಶ ಬೇಕಂತೆ ಬಂದಿದ್ದರು ಅಂತ. ಗಾಬರಿಯಾಗಿ ಕೇಳಿದ ಇಂದ್ರ, ಉಪದೇಶ ಮಾಡಿಬಿಟ್ರಾ ನೀವು ಅಂತ. ಮಾಡಿಲ್ಲ, ಬರಲಿಕ್ಕೆ ಹೇಳಿದ್ದೀನಿ, ಆಮೇಲೆ ಮಾಡ್ತೀನಿ ಎಂದರು. ಆ ಪುಣ್ಯ ಪರವಾಗಿಲ್ಲ, ಇನ್ನೂ ಮಾಡಿಲ್ಲ. ಇಂದ್ರ ಹೇಳ್ತಾನೆ, ಅವರೇನಾದರೂ ಮತ್ತೆ ಬಂದಾಗ ನೀವು ಉಪದೇಶ ಮಾಡಿದರೆ ನಿಮ್ಮ ತಲೆ ತೆಗಿತೀನಿ, ಮಾಡಬೇಡಿ. ನಿಮಗೆ ಬರ್ತದೆ ನಾರಾಯಣ ವರ್ಮ, ನನಗೆ ಬರ್ತದೆ ಸಾಕು. ಇನ್ಯಾರಿಗೂ ಈ ರಹಸ್ಯ ವಿದ್ಯೆ ಬರೋದು ಬೇಡ. ಯಾರಿಗಾದರೂ ಏನಾದರೂ ಫಲ ಆಗಬೇಕಾದ್ರೆ ನಮ್ಮ ಹತ್ರನೇ ಬರಲಿ, ನಾವೇ 2 ಉತ್ತತ್ತೆ ಅಭಿಮಂತ್ರಿಸಿ ಕೊಡೋಣ. ಬೇಕಾದ್ರೆ 2 ಖರ್ಜೂರ ಕೊಟ್ಟರೆ ಸಾಕು ಅಭಿಮಂತ್ರಿಸಿ. ನಾರಾಯಣ ವರ್ಮ ಮಾತ್ರ ಕೊಡಬೇಡಿ. ಎಲ್ರಿಗೂ ಇದು ಪ್ರಚಾರ ಆಗಿಬಿಡ್ತದೆ, ರಹಸ್ಯ ವಿದ್ಯೆ ನಮ್ಮಿಬ್ಬರಲ್ಲೇ ಇರಲಿ ಸಾಕು. ವಿಶ್ವರೂಪಾಚಾರ್ಯರಂತೂ ಹೋಗೇ ಆಯಿತು. ಇವರು ದಧೀಚಿ ಋಷಿಗಳು ಹೇಳಿದರು, ಇಲ್ಲ ಬಂದವ್ರನ್ನ ವಾಪಸ್ ಕಳಿಸಿದ್ದೀನಿ, ಮತ್ತೆ ಅವರಿಬ್ಬರಿಗೆ ಹೇಳ್ತೀನಿ, ಮತ್ತೆ ಯಾರಿಗೂ ಹೇಳೋಲ್ಲ ಅಂತ. ಅವರಿಬ್ಬರಿಗೆ ಹೇಳಿದರೆ ಒಬ್ಬೊಬ್ಬರು ಮತ್ತೆ ಇಬ್ಬರಿಬ್ಬರಿಗೆ ಹೇಳ್ತಾರೆ. ಇಡೀ ಜಗತ್ತಿನ ತುಂಬ ಹೋಗ್ತದೆ, ಹೇಳಬೇಡಿ, ತಲೆ ತೆಗಿತೀನಿ ಹೇಳಿದರೆ ಅಂತ. ಆಯ್ತಪ್ಪ ಅಂತ ಕೈ ಜೋಡಿಸಿ ಕಳಿಸಿದರು. ಇದು ದಧೀಚಿ ಇವರಿಗೆ, ಅಶ್ವಿನಿ ಕುಮಾರಿಗೆ ಇದು ಗೊತ್ತಿಲ್ಲ. ಇಂದ್ರ ಬಂದು ಬೆದರಿಕೆ ಹಾಕಿದ್ದು ಗೊತ್ತಿಲ್ಲ. ಆಮೇಲೆ ಅಶ್ವಿನಿ ಕುಮಾರರು ಬಂದರು. ನಾರಾಯಣ ವರ್ಮ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಉಪದೇಶ ಮಾಡಿ ಅಂತ. ಇದ್ದದ್ದು ಹೇಳಿದರು ದಧೀಚಿ ಋಷಿಗಳು, ಉಪದೇಶ ಮಾಡ್ತೇನೆ ಅಂತ ನಿಮಗೆ ಹೇಳಿದ್ದೆ, ಆದರೆ ಇಂದ್ರ ಬಂದು ಹೆದರಿಸಿ ಹೋಗಿದ್ದಾನೆ, ನಿಮಗೆ ಉಪದೇಶ ಕೊಟ್ಟರೆ ತಲೆ ತೆಗಿತಾನಂತೆ ಅಂತ. ಅಶ್ವಿನಿ ಕುಮಾರರು ಹೇಳಿದರು, 2 ಸಲ ತಿರುಗಿಸಿದ್ದೀರಿ ನಮ್ಮನ್ನು, ಉಪದೇಶ ಕೊಟ್ರಿ ಸರಿ, ಇಲ್ಲ ಅಂದರೆ ನಾನೇ ನಿಮ್ಮ ತಲೆ ತೆಗಿತೇವೆ ಅಂದ್ಬಿಟ್ಟು. ನಮಗೆ ಬರೋದಿಲ್ವ ತಲೆ ತೆಗಿಲಿಕ್ಕೆ, ನಾವೇ ತಲೆ ತೆಗಿತೇವೆ. ಏನು ಮಾಡಬೇಕು ದಧೀಚಿ ಋಷಿಗಳು? ಉಪದೇಶ ಮಾಡಿದರೆ ಇಂದ್ರ ತಲೆ ತೆಗಿತಾನಂತೆ, ಮಾಡದೇ ಇದ್ದರೆ ನಾವೇ ತಲೆ ತೆಗಿತೀವಿ ಅಂತ ಅಶ್ವಿನಿ ದೇವತೆಗಳು ಕೂತಿದ್ದಾರೆ. ಕಣ್ಣೀರು ಹಾಕಿದ್ರಂತೆ. ಯಾಕಾದರೂ ನಾರಾಯಣ ವರ್ಮ ಕಲಿತೆ ಅನಿಸ್ಬಿಡ್ತವ್ರಿಗೆ. ಬಂದದ್ರಿಂದಲೇ ಇಷ್ಟು ಗೋಳಾಯಿತು. ಕೊನೆಗೆ ಅಶ್ವಿನಿ ಕುಮಾರರೇ ಸಮಾಧಾನ ಮಾಡಿ ಹೇಳ್ತಾರೆ, ನೀವೇನೂ ಚಿಂತೆ ಮಾಡಬೇಡಿ, ಈಗಲೇ ತಲೆ ತೆಗೆದುಬಿಡ್ತೇವೆ ಅಂದರು. ತಲೆ ತೆಗಿತೀವಿ, ಅದನ್ನೊಂದು ಕಡೆ ಸೇಫಾಗಿ ಇಟ್ಟಿರ್ತೀವಿ, ಫ್ರಿಜ್ಜಲ್ಲೋ ಎಲ್ಲೋ ಇಡ್ತೀವಿ. ಅಲ್ಲಿ ಒಂದು ಕುದುರೆ ಇತ್ತು, ಆ ಕುದುರೆ ತಲೆ ತೆಗೆದು ನಿಮಗೆ ಜೋಡಿಸ್ತೇವೆ. ಆ ಕುದುರೆ ತಲೆಯಿಂದ ನಮಗೆ ಉಪದೇಶ ಮಾಡಿ. ಅಷ್ಟೊತ್ತಿಗೆ ಇಂದ್ರ ಬರ್ತಾನೆ, ಆ ಕುದುರೆ ತಲೆ ತೆಗೆದು ಹೋಗ್ತಾನೆ, ನಾವು ಹಳೆ ತಲೆ ಜೋಡಿಸಿ ಹೋಗ್ತೇವೆ, ಯೋಚನೆ ಮಾಡಬೇಡಿ ಎಂದು. ಆ ದಧೀಚಿ ಋಷಿಗಳು ಕೇಳ್ತಾರೆ, ಇಷ್ಟೆಲ್ಲ ಮಾಡಲಿಕ್ಕೆ ಬರುತ್ತಾ ನಿಮಗೆ ಅಂದರು.
ಒಬ್ಬರು ತಲೆ ತೆಗೆದು ಕುದುರೆ ತಲೆ ನನಗಿಟ್ಟು ಆಮೇಲೆ ಅವನು ಇಂದ್ರ ಕುದುರೆ ತಲೆ ತೆಗೆದ ಮೇಲೆ ನನ್ನ ತಲೆ ವಾಪಸ್ ನನಗೆ ಜೋಡಿಸಿ, ಎಲ್ಲ ವಿದ್ಯೆನೂ ನಮಗೆ ಮೆಡಿಕಲ್ ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದಾರೆ. ನಾರಾಯಣ ವರ್ಮ ಒಂದು ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ ಅಂದರು ಅವರು. ನಾರಾಯಣ ವರ್ಮ ಒಂದು ಇಲ್ಲ, ಅದು ಬೇಕಾಗಿದೆ ನಮಗೆ. ಬೇಕಾದ್ರೆ ನಾವು ತಲೆ ತೆಗೆದು ಜೋಡಿಸಿ ಇದೆಲ್ಲ ಮಾಡ್ತಾರಲ್ಲ, ಕಿಡ್ನಿ ಮಾಡಿದ ಹಾಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಮಾಡ್ತೀವಿ ನಾವು. ನಾರಾಯಣ ವರ್ಮ ಬೇಕು. ಸರಿ, ಹಾಗಾದರೆ ಅಂಥೇಳಿ ಒಪ್ಪಿದರು ದಧೀಚರ್ಷಿಗಳು. ಅಶ್ವಿನಿ ಕುಮಾರರು ತಲೆ ತೆಗೆದರು. ತಲೆ ತೆಗೆದು ಎಲ್ಲಿಟ್ಟಿದ್ರೋ ಕುದುರೆ ತಲೆ ಜೋಡಿಸಿದರು. ಆ ಕುದುರೆ ತಲೆಯಿಂದ ಅಶ್ವಶಿರಾಹ ಅಂತ ಆವಾಗ ಅವರಿಗೆ ಹೆಸರು. ಅಶ್ವಶಿರ ಅಂತ ದಧೀಚರ್ಷಿಗಳ ಹೆಸರು. ಅಶ್ವಶಿರಸ್ಸಿನಿಂದ ಉಪದೇಶ ಮಾಡಿದರು. 23 ಶ್ಲೋಕ. ಇಂದ್ರನಿಗೆ ಗೊತ್ತಾಯಿತು, ಬರೋದ್ರೊಳಗೆ ಉಪದೇಶ ಮುಗೀತು. ಇಂದ್ರ ಬಂದವನೇ ಆಚೀಚೆ ನೋಡಲಿಲ್ಲ, ತಲೆ ತೆಗೆದ ಹೋದ. ಅಲ್ಲೇ ಮರದ ಮರೆಯಲ್ಲಿ ನಿಂತ್ಕೊಂಡಿದ್ದರು ಅಶ್ವಿನಿ ಕುಮಾರರು. ಇಂದ್ರ ಆಚೆ ಹೋದ ಕೂಡಲೇ ಇವರ ತಲೆ ಇವರಿಗೆ ಜೋಡಿಸಿ, ಆ ಕುದುರೆ ತಲೆಯನ್ನು ಕುದುರೆಗೆ ಜೋಡಿಸಿ, ಅದು ಏನು ಮಾಡಬೇಕು ಪಾಪ ಇಲ್ದಿದ್ರೆ ಅದ್ರದ್ದು ಗೋಳು, ಅದನ್ನು ಜೋಡಿಸಿ ಅಶ್ವಿನಿ ಕುಮಾರರು ಅಂತೂ ಇಂತೂ ನಾರಾಯಣ ವರ್ಮ ಕಲಿತು ಹೋದರಂತೆ. ಇಷ್ಟು ಮಹತ್ವ ಇದೆ ನಾರಾಯಣ ವರ್ಮಕ್ಕೆ. ಎಷ್ಟು ಶ್ರಮಪಟ್ಟು ಅಧ್ಯಯನ ಮಾಡಿದ್ದಾರೆ. ಇದು ಈ ನಾರಾಯಣ ವರ್ಮ ಸಿಗೋದು ಭಾಗವತದಲ್ಲಿ ಮಾತ್ರ. ವೃತ್ರಾಸುರ ವಧಸ್ತಥ ಅಂತಾರೆ. ಈ ನಾರಾಯಣ ವರ್ಮದಿಂದಲೇ ವೃತ್ರಾಸುರ ಸತ್ತದ್ದು. ವೃತ್ರಾಸುರ ಅಂತ ಒಬ್ಬ ಇದ್ದ, ಇಂದ್ರನ ಮೇಲೆ ಆಕ್ರಮಣ ಮಾಡಿ ಬಂದ. ಆವಾಗ ಏನು ಮಾಡಬೇಕು ಅಂತ ತೋಚಲಿಲ್ಲ ದೇವತೆಗಳಿಗೆ. ಪರಮಾತ್ಮನ ಹತ್ರ ಕೇಳಿದರು. ಭಗವಂತ ಹೇಳಿದ, ದಧೀಚರ್ಷಿಗಳ ಎಲುಬಿನಿಂದ ವಜ್ರಾಯುಧ ಮಾಡಿಸ್ರಿ, ಆ ವಜ್ರಾಯುಧದಿಂದ ವೃತ್ತರಾಸುರ ಸಾಯ್ತಾನೆ ಅಂತ. ಈ ದಧೀಚರ್ಷಿಗಳ ಹತ್ರ ಬಂದು ಅವರು ಎಲುಬಿಸ್ಕೊಂಡ್ರು. ಯಾಕೆಂದರೆ ನಾರಾಯಣ ವರ್ಮದ ಬಲದಿಂದ ಅವರ ಎಲುಬಿನಲ್ಲಿ ಆ ಶಕ್ತಿ ಇತ್ತು. ಆ ಶಕ್ತಿಯಿಂದ ವಜ್ರಾಯುಧ ನಿರ್ಮಾಣ ಮಾಡಿಸಿ ಆ ವಜ್ರಾಯುಧದಿಂದ ವೃತ್ತರಾಸುರ ಸತ್ತು. ಇಷ್ಟು ಮಹತ್ವಪೂರ್ಣವಾದಂಥದ್ದು ನಾರಾಯಣ ವರ್ಮ. ಕೇವಲ 23 ಶ್ಲೋಕ. ಇದನ್ನು ಮಂತ್ರ ರಾಜ ಅಂತ ಕರೀತಾರೆ, ಸ್ತೋತ್ರ ರಾಜ ಅಂತ ಕರೀತಾರೆ. ಅಂಗನ್ಯಾಸ ಕರನ್ಯಾಸ ಮಾಡಿ ಇದನ್ನು ಪಠನ ಮಾಡಬೇಕು. ಗಾಯತ್ರಿ ಮಂತ್ರದ ಅಕ್ಷರಗಳನ್ನು ಬೀಜಾಕ್ಷರ ಮಾಡಿ ಜೋಡಿಸಿ ಇದನ್ನು ಇಂದ್ರ ಉಪದೇಶ ಪಡೆದು ಜಯಗಳಿಸಿದ. ಹೀಗೆ ಶುಕಾಚಾರ್ಯರು ನಾಮ ಸಂಕೀರ್ತನೆ ಮಹತ್ವ. ಒಂದು ನಾಮ ಹೇಳಿದರೆ ಸಾಕು. ನಾರಾಯಣ ಅಂತ ಬರೇ ಕೇವಲ ಒಂದು ನಾಮದಿಂದ ಅಜಾಮಿಳನ ಸಹಸ್ರಾರು ಪಾಪಗಳು ಹಾರಿ ಹೋದವು. ಒಂದು ಮರದಲ್ಲಿ 1000 ಕಾಗೆ ಕೂತಿದ್ದರೆ 1000 ಕಲ್ಲು ಎಸಿಬೇಕಾಗಿಲ್ಲ, ಒಂದು ಕಲ್ಲು ಬಿಸಾಡಿದರೆ ಸಾಕು, 1000 ಕಾಗೆ ಹಾರಿ ಹೋಗ್ತದೆ. ಹಾಗೆ ದೇಹವೆಂಬ ವೃಕ್ಷದಲ್ಲಿ ಒಂದು ನಾಮ ಕೀರ್ತನೆ ಮಾಡಿದರೆ ಈ ದೇಹದಲ್ಲಿರುವ ಸಹಸ್ರಾರು ಪಾಪಗಳು ಉಚ್ಚಾಟನೆ ಆಗ್ತದೆ. ಅಂಥ ನಾರಾಯಣ ನಾಮದ ಮಹತ್ವ, ನಾರಾಯಣ ವರ್ಮ ಅನ್ನುವ ಸ್ತೋತ್ರದ ಮಹತ್ವ, ಇದನ್ನೆಲ್ಲ ಭಾಗವತ. ಅದಕ್ಕೆ ಕೆಲವರು ಕೇಳ್ತಾರೆ, ಇದನ್ನು ಹೇಳಿದ ಕೂಡಲೇ ಇಷ್ಟು ಮಹತ್ವಪೂರ್ಣವಾದ ನಾರಾಯಣ ವರ್ಮ ಹೆಣ್ಣು ಮಕ್ಕಳು ಪಠಿಸಬಹುದೇ ಅಂತ. ವಾದಿರಾಜ ಸ್ವಾಮಿಗಳು ಇದೇ ನಾರಾಯಣ ವರ್ಮವನ್ನು ಕನ್ನಡದಲ್ಲಿ ಮಾಡಿದ್ದಾರೆ. ಕನ್ನಡದಲ್ಲಿ ಮಾಡಿ ಅದು ಕೂಡ ಅತ್ಯಂತ ಪವರ್ಫುಲ್ಲಾದಂಥ ಒಂದು ಸ್ತೋತ್ರ. ಅದನ್ನು ಪಠನ ಮಾಡಲಿ, ಎಲ್ಲರೂ ಅದರ ಸದುಪಯೋಗ ಪಡೀಲಿ ಅಂಥೇಳಿ ವಾದಿರಾಜರು ಮಾಡಿದ್ದಾರೆ. ಅದನ್ನು ಉಪಯೋಗ ಪಡಿಬೇಕು. ಸಂಸ್ಕೃತದ ನಾರಾಯಣ ವರ್ಮ ಅದನ್ನು ಪಾರಾಯಣ ಮಾಡೋದರಿಂದ ನಮ್ಮ ರಕ್ಷಣೆಯನ್ನು ನಾವು ಪಡ್ಕೊಳ್ಬೇಕು. ಇದೇ ಶುಕಾಚಾರ್ಯ ಹೇಳಿದ ಉದ್ದೇಶ.